Hello, my dear students. This is Jayashree, lecturer from GRWPT Shimoga. We are learning regional paintings in the subject called Indian Textiles and Craft. Let us learn another very important kind of painting, that is Tanjavur painting. So, Tanjavur painting, it is a South Indian painting of Tamil Nadu, Tanjavur painting. ಸೊ ಈ ಪೇಂಟಿಂಗಲ್ಲಿ ನೀವು ನೋಡ್ಬೋದು, ಇಟ್ ಈಸ್ ವೆರಿ ಮಚ್ ರಿಚ್ ವರ್ಕ್, ರಿಚ್ ಆಗಿರುವಂತಹ ಪೇಂಟಿಂಗ್ ವಿತ್ ಗೋಲ್ಡ್ ಫಾಯಿಲ್ ವರ್ಕ್ ಆ್ಯಸ್ ಸಿಮಿಲರ್ ಟು ಮೈಸೂರು ಪೇಂಟಿಂಗ್. ಸೊ ಮೈಸೂರು ಪೇಂಟಿಂಗ್ಗಿಂತನೂ ರಿಚ್ ಆಗಿರುತ್ತೆ ತಂಜಾವೂರು ಪೇಂಟಿಂಗ್. Original history: Tanjavur style of painting is one of the most popular and classical among the South Indian painting. So it is a very famous painting of South India and very popular painting of South India. The native art of Tanjavur, which is also known as Tanjore in Tamil Nadu. So Tanjavur or Tanjore ಅಂತ ಕರಿತೀವಿ, ತಮಿಳ್ನಾಡಲ್ಲಿ ಇದೆ ಈ ಪ್ಲೇಸು. ಇಲ್ಲಿ ಈ ಪೇಂಟಿಂಗ್ಸನ್ನು ಮಾಡ್ತಾರೆ. The inspiration of this great southern painting from trace back to around 1600 AD. ಸೊ 1600 ADಯಲ್ಲಿ ಈ ವರ್ಕನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇಟ್ ಈಸ್ ಅ ವೆರಿ ರಿಚ್ ವರ್ಕ್ ವಿತ್ ಗೋಲ್ಡ್ ಫಾಯಿಲ್ ವರ್ಕ್ ಆಸ್ ವೆಲ್ ಆಸ್ ವಿತ್ ಗ್ರೇಸ್ಫುಲ್ ಪೇಂಟಿಂಗ್ಸ್. Feature of this Tanjavur painting: vibrant color and rich surface makes this Tanjavur painting distinguishable from other paintings of Indian paintings. ಸೊ ಅದರ್ ಇಂಡಿಯನ್ ಪೇಂಟಿಂಗ್ಸ್ಗಿಂತನೂ ಈ ವರ್ಕ್ ಏನಿದೆ, ತಂಜಾವೂರು ಪೇಂಟಿಂಗ್ ಇದೆ, ದೇ ಆರ್ ವೆರಿ ರಿಚ್ ಆ್ಯಸ್ ವೆಲ್ ಆ್ಯಸ್ ದ ಸರ್ಫೇಸ್ ವರ್ಕ್ ಅಂತ ಹೇಳ್ತೀವಿ. ಸರ್ಫೇಸ್ ವರ್ಕ್ ವಿಚ್ ಈಸ್ ಮೇಡ್ ಔಟ್ ಆಫ್ ಗೋಲ್ಡ್ ಲೀಫ್. ಆ ಗೋಲ್ಡ್ ಲೀಫ್ ವರ್ಕ್ ಏನಿದೆ, ದಟ್ ಈಸ್ ಎಂಬೋಸ್ಡ್ ವರ್ಕ್ ಆ್ಯಸ್ ವೆಲ್ ಆಸ್ ದ ಬ್ಯೂಟಿಫುಲ್ ಗ್ರೇಸ್ಫುಲ್ ಪೇಂಟಿಂಗ್ is also made in this Tanjavur, and they are the best painting of South India. Tanjavur paintings is an exquisite traditional art form and has a very rich heritage. Meticulously crafted Tanjavur paintings are unique in their own. They are bright and colorful, very attractive. The embossing is made over the sketches with gemstone, and this work gives them a three-dimensional effect. So these Tanjavur paintings are truly a heritage, rich heritage. They shows the rich heritage of Tanjavur, and they are very unique in its own kind. They are very unique in its own kind. ಆ್ಯಸ್ ವೆಲ್ ಆ್ಯಸ್ ಅಲ್ಲಿ ಏನು ಯೂಸ್ ಮಾಡ್ತಾರೆ, ಬ್ರೈಟ್ ಕಲರ್ ಕಾಂಬಿನೇಷನ್ಸ್ ಆ್ಯಂಡ್ ಅಟ್ರಾಕ್ಟಿವ್ ಕಲರ್ಸನ್ನು ಯೂಸ್ ಮಾಡ್ತಾರೆ. ರೆಡ್ ಬ್ಲೂ ಬ್ಲ್ಯಾಕ್ ಕಲರ್ಸನ್ನು ಯೂಸ್ ಮಾಡ್ತಾರೆ. ಆ್ಯಸ್ ವೆಲ್ ಆ್ಯಸ್ ಕಾಂಟ್ರಾಸ್ಟಿಂಗ್ ಕಲರ್ಸನ್ನು ಯೂಸ್ ಮಾಡಿ ತುಂಬ ಚೆನ್ನಾಗಿರುವಂತಹ ಡಿಸೈನ್ ಮಾಡ್ತಾರೆ. ಎಸ್ಪೆಷಲಿ ಇದರಲ್ಲಿ ತುಂಬ ಫೀಚರ್ ಆಗುವಂತಹ ಇಫೆಕ್ಟ್ ಏನು ಅಂತಂದರೆ ಎಂಬೋಸ್ಡ್ ಡಿಸೈನ್. ಆ ಎಂಬೋಸ್ಡ್ ಡಿಸೈನ್ನ ಗೋಲ್ಡ್ ಫಾಯಿಲಲ್ಲಿ ಅಥವಾ ಗೋಲ್ಡ್ ಲೀಫಲ್ಲಿ ಮಾಡಿ ಅದ್ರ ಮೇಲೆ ಜಮ್ಸ್ ಸ್ಟೋನ್ ವರ್ಕನ್ನು ಅಂತಂದರೆ ಪ್ರೀಷಿಯಸ್ ಸ್ಟೋನ್ ವರ್ಕನ್ನು ಕೂಡ ಮಾಡ್ತಾರೆ. ದಟ್ ಗಿವ್ಸ್ ಅ 3-dimensional effect ಟು ದ ಪೇಂಟಿಂಗ್. ಎಂಬೋಸ್ಡ್ ಇಫೆಕ್ಟ್ 3-dimensional ಇಫೆಕ್ಟನ್ನು ಕೊಡುತ್ತೆ. ಸೊ ಡಿಸೈನ್: ದ ಮೋಸ್ಟ್ ಪೇಂಟಿಂಗ್ಸ್ ಆರ್ ಹಿಂದೂ ಗಾಡ್, ಗಾಡೆಸ್ ಆ್ಯಂಡ್ ಸೇಂಟ್ ಲೈಕ್ ಶಿವ, ಪಾರ್ವತಿ, ಕೃಷ್ಣ, ಲಕ್ಷ್ಮಿ, ಸರಸ್ವತಿ ಇನ್ ಡಿಫ್ರೆಂಟ್ ಫಾರ್ಮ್ಸ್ ಯೂಸ್ ಡಿಪೆಕ್ಟೆಡ್ ಇನ್ ದಿಸ್ ಆರ್ಟ್ ಫಾರ್ಮ್. Rama Pattabhishekam at the coronation of Lord Rama is the typical rendering in this art form, and it is commonly used a thematic situation in Tanjavur painting. ಸೊ ತಂಜಾವೂರು ಪೇಂಟಿಂಗಲ್ಲಿ ಪೋರ್ಟ್ರೇಟ್ಸನ್ನು ಮಾಡ್ತಾರೆ. ಪೋರ್ಟ್ರೇಟ್ಸ್ ಯಾವುದು, ಹಿಂದೂ ಗಾಡ್ ಗಾಡೆಸನ್ನು ನೋಡ್ಬೋದು. ಅಂದರೆ ಶಿವ, ಪಾರ್ವತಿ, ಕೃಷ್ಣ, ರಾಮ, ಆಮೇಲೆ ಸರಸ್ವತಿ, ಶಾರದೆ. ಸೊ ಈ ಥರದ ಹಿಂದೂ ಗಾಡ್ ಗಾಡೆಸ್ಸಿನ ಸಿಂಗಲ್ ಪೋರ್ಟ್ರೇಟನ್ನು ನೋಡ್ಬೋದು. ಅಥವಾ ನಮ್ಮ ಹಿಂದೂ ಮೈಥಾಲಜಿಯಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ರಾಮ ಪಟ್ಟಾಭಿಷೇಕ ಒಂದು ಥೀಮಿನ ಒಂದು ಪೇಂಟಿಂಗ್ಸನ್ನು ನೋಡ್ಬೋದು. ಅಲ್ಲಿ ನಿಮಗೆ ರಾಮ ಪಟ್ಟಾಭಿಷೇಕಂ ಥೀಮಲ್ಲಿ ದೇರ್ ಆರ್ ಲಾಟ್ ಮೋರ್ ಋಷಿಮುನೀಸ್, ರಾಮ ಆ್ಯಂಡ್ ಸೀತೆ ಆ್ಯಸ್ ವೆಲ್ ಆಸ್ ಹನುಮ ವಿತ್ ಲಾಟ್ ಆಫ್ ಋಷಿಮುನೀಸ್ ಆ್ಯಂಡ್ ರಿಚುವಲ್ಸ್ ಆರ್ ಫಾಲೋಯಿಂಗ್. ಸೊ ಇಷ್ಟೆಲ್ಲ ಜನರ ಒಂದು ಎಕ್ಸ್ಪ್ರೆಷನ್, ಅವ್ರು ಹಾಕೊಡುವಂತಹ ಆರ್ನಮೆಂಟ್ಸ್ ಆ್ಯಸ್ ವೆಲ್ ಆಸ್ ದ ಥಿಂಗ್ಸ್ ವಿಚ್ ಆರ್ ಯೂಸ್ಡ್ ಫಾರ್ ದ ರಾಮ ಪಟ್ಟಾಭಿಷೇಕಂ, ಆಲ್ ದೀಸ್ ಥಿಂಗ್ಸ್ ಆರ್ ಡಿಪಿಕ್ಟೆಡ್ ಇನ್ ದ ಪೇಂಟಿಂಗ್ಸ್. ದೇ ಆರ್ ವೆರಿ ರಿಚ್ ಇನ್ ಇಟ್ಸ್ ಓನ್ ಕೈಂಡ್. ಸೊ ಆ್ಯಸ್ ಯು ಕ್ಯಾನ್ ಸಿ ದ ಹಿಂದೂ ಮೈಥಾಲಜಿಕಲ್ ಸೀನ್ಸ್ ಇದರಲ್ಲಿ ಎಸ್ಪೆಷಲಿ ಈ ಪೋರ್ಟ್ರೇಟ್ಸಲ್ಲಿ ನೀವು ನೋಡ್ಬೋದು. ಈವನ್ ದ ಎಡ್ಜ್ಲಿಂದ ಹಿಡ್ಕೊಂಡು ಈ ಆರ್ಚ್ ಎವ್ರಿಥಿಂಗ್ ಈಸ್ ಮೇಡ್ ಔಟ್ ಆಫ್ ಗೋಲ್ಡ್ ಫಾಯಿಲ್ ವರ್ಕ್
ವಿತ್ ಅ ಬ್ಯೂಟಿಫುಲ್ ಜಮ್ ಸ್ಟೋನ್ ವರ್ಕನ್ನು ನೋಡ್ಬೋದು. ಜಮ್ ಸ್ಟೋನ್ ವರ್ಕನ್ನು ಕೂಡ ಇದರಲ್ಲಿ ನೋಡ್ಬೋದು. ಬ್ಯಾಕ್ಗ್ರೌಂಡ್ ಆಫ್ ದಿಸ್ ಪೇಂಟಿಂಗ್ ವಿಲ್ ಬಿ ಡಾರ್ಕರ್ ಶೇಡ್, ಎಸ್ಪೆಷಲಿ ಬ್ಲ್ಯಾಕ್ ಆ್ಯಂಡ್ ರೆಡ್. ಸೊ ಬ್ಲ್ಯಾಕ್ ರೆಡ್ ಆ ಕಲರ್ಸಲ್ಲೇ ನೋಡ್ಬೋದು ನಾವು ಬ್ಯಾಕ್ಗ್ರೌಂಡನ್ನು. ಆ ಬ್ಯಾಕ್ಗ್ರೌಂಡ್ ಬ್ಲ್ಯಾಕ್ ರೆಡ್ ಆಗಿರೋದ್ರಿಂದನೇ ಈ ಗೋಲ್ಡ್ ಫಾಯಿಲ್ ವರ್ಕ್ ಏನಿದೆ ಮತ್ತು ಜಮ್ ಸ್ಟೋನ್ ವರ್ಕ್ ಏನಿದೆ ಅದು ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. So as you can see, goddess and god Krishna, Lord Krishna, as this is the Rama Pattabhishekam scene, ಒಂದು ಪಿಕ್ಚರ್. ಸೊ ಇಲ್ಲಿ ಕೂಡ ನೀವು ಜಮ್ಸ್ಟೋನ್ ವರ್ಕನ್ನು ಬಾರ್ಡ್ರಲ್ಲಿ ನೋಡ್ಬೋದು. ರಾಮ, ಸೀತೆ, ಆಮೇಲೆ ಹನುಮ ಆಗಿರ್ಬೋದು, ಜೊತೆಗೆ ಋಷಿಮುನಿಗಳು ಆಗಿರ್ಬೋದು, ಇವರೆಲ್ಲರನ್ನೂ ನೋಡ್ತಾ ಇದ್ದೀರಾ. ವಿತ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಈಸ್ ಹ್ಯಾವಿಂಗ್ ಅ ಡಿಫ್ರೆಂಟ್ ಕೈಂಡ್ಸ್ ಆಫ್ ಎಕ್ಸ್ಪ್ರೆಷನ್, ಡಿಫ್ರೆಂಟ್ ಕಲರ್ ಕಾಸ್ಟ್ಯೂಮ್ಸ್, ಡಿಫ್ರೆಂಟ್ graceful work with a lot of gold foil work. How these paintings of my Tanjavur paintings are done, how the paintings are done. Tanjavur paintings are panel paintings mainly done on a wooden planks as similar to Mysore painting. ಇದನ್ನು ಕೂಡ ಒಂದು ವುಡನ್ ಪ್ಲ್ಯಾಂಕ್ ಮೇಲೇ ಮಾಡ್ತಾರೆ. ಅಂದರೆ ವುಡನ್ ಪ್ಲ್ಯಾಂಕ್ ಮೇಲೆ ಬೇಕಾಗಿರುವಂತಹ ಶೀಟ್ಸನ್ನು ಅಪ್ಲೈ ಮಾಡಿ ದ ಫ್ರೆಂಚ್ ಚಾಕ್ ಆರ್ ಪೌಡರ್ಡ್ ಲೈಮ್ ಸ್ಟೋನ್ ಆ್ಯಂಡ್ ಅ ಬೈಂಡಿಂಗ್ ಮೀಡಿಯಮ್ ಈಸ್ ಯೂಸ್ಡ್ ಫಾರ್ ಕೋಟಿಂಗ್ ದ ಕ್ಯಾನ್ವಸಸ್ ಈವನ್ಲಿ ಆ್ಯಂಡ್ ದೆನ್ ಲೆಫ್ಟ್ ಫಾರ್ ಡ್ರಾಯಿಂಗ್. ಸೊ ಆ ಗೆಸೋ ವರ್ಕ್, ಆ ಗೋಲ್ಡ್ ಫಾಯಿಲ್ ವರ್ಕ್ ಮತ್ತು 3 ಡೈಮೆನ್ಷನಲ್ ವರ್ಕ್ ಮಾಡಬೇಕು ಅಂತಂದರೆ ಫ್ರೆಂಚ್ ಚಾಕ್, ಪೌಡರ್ಡ್ ಫ್ರೆಂಚ್ ಚಾಕ್, ಲೈಮ್ ಸ್ಟೋನ್ ಮತ್ತು ಬೈಂಡಿಂಗ್ ಮೀಡಿಯಮನ್ನು ಯೂಸ್ ಮಾಡ್ತಾರೆ. ಲೈಮ್ ಸ್ಟೋನ್ ಮತ್ತು ಮೀಡಿಯಮನ್ನು ಯೂಸ್ ಮಾಡ್ತಾರೆ. ಅದು ಒಂದು ನಮಗೆ ರೈಸ್ಡ್ ಇಫೆಕ್ಟನ್ನು ಕೊಡುತ್ತೆ. ದೇ ಆರ್ ಲೆಫ್ಟ್ ಫಾರ್ ಡ್ರಾಯಿಂಗ್. ದ ಕ್ಯಾನ್ವಸಸ್ ಆರ್ ದೆನ್ ರೆಡಿ ಫಾರ್ ಪೇಂಟಿಂಗ್. ದ ಕ್ಯಾನ್ವಸ್ ಈಸ್ ಪೇಸ್ಟೆಡ್ ವಿತ್ ಅರಾಬಿಕ್ ಗಮ್. ದ ಆರ್ಟಿಸ್ಟ್ ದೆನ್ ಆ್ಯಡ್ ದ ಡೀಟೇಲ್ಡ್ ಸ್ಕೆಚ್ ಆಫ್ ಪೇಂಟಿಂಗ್ ಯೂಸಿಂಗ್ ಸ್ಟೆನ್ಸಿಲನ್ನು ಯೂಸ್ ಮಾಡಿ ಪೇಂಟಿಂಗ್ಸನ್ನು ಔಟ್ಲೈನನ್ನು ಸ್ಕೆಚ್ ಮಾಡ್ತಾರೆ. ಸೆಮಿ ಪ್ರೀಷಿಯಸ್ ಸ್ಟೋನ್ಸ್ ಆ್ಯಂಡ್ ಗೋಲ್ಡ್ ಲೀಫ್ ಆಫ್ ವೇರಿಡ್ ಹ್ಯೂ ಆರ್ ಯೂಸ್ಡ್ embedded in the particular area such as pillar, arches, thorns as well as dresses. ನಮಗೆ ಬೇಕಾಗಿರೋ ಜಾಗದಲ್ಲಿ ಅಂದರೆ ಆರ್ಚಸ್ಗಳಲ್ಲಿ ಪಿಲ್ಲರ್ಗಳಿದ್ದರೆ ಅಲ್ಲಿ ಮತ್ತು ಡ್ರೆಸ್ಸಸ್ಗಳು ಮತ್ತು ಜ್ಯುವೆಲ್ರಿ ಎಲ್ಲೆಲ್ಲಿ ಮಾಡ್ತೀವಿ ಅಲ್ಲಿ ಸೆಮಿ ಪ್ರೀಷಿಯಸ್ ಸ್ಟೋನ್ಸನ್ನು ಯೂಸ್ ಮಾಡ್ತಾರೆ. ಅಂತಂದರೆ ಜಮ್ ಸ್ಟೋನ್ಸ್, ಯಾವುದಾದ್ರು ಜಮ್ ಸ್ಟೋನ್ಸನ್ನು ಯೂಸ್ ಮಾಡ್ತಾರೆ ವಿತ್ ಗೋಲ್ಡ್ ಫಾಯಿಲ್ ವರ್ಕ್. ಅದು ನಮಗೆ ಎಂಬೋಸ್ಡ್ ಮತ್ತು ರೈಸ್ಡ್ ಇಫೆಕ್ಟ್ ಕೊಡುತ್ತೆ. ಅದೇ ಒಂದು ರಿಚ್ನೆಸ್ ಈ ತಂಜಾವೂರು ಪೇಂಟಿಂಗಲ್ಲಿ. ಫೈನಲಿ ದ ಸ್ಕೆಚ್ ಇಸ್ ಫಿಲ್ಡ್ ವಿತ್ ಸೂಟಬಲ್ ಕಲರ್ಸ್. ಸೊ ಎಲ್ಲಿ ಕಲರ್ಸನ್ನು ಅಪ್ಲೈ ಮಾಡಬೇಕು ಅಲ್ಲಿ ಕಲರ್ಸನ್ನು ಅಪ್ಲೈ ಮಾಡ್ತಾರೆ. ದ ಮೇನ್ ಪರ್ಟಿಕ್ಯುಲರ್ ಥಿಂಗ್ ಅಂತಂದರೆ ಬ್ಯಾಕ್ಗ್ರೌಂಡಲ್ಲಿ ರೆಡ್ ಅಥವಾ ಬ್ಲ್ಯಾಕನ್ನು ಯೂಸ್ ಮಾಡ್ತಾರೆ. ಸೊ ಅಲ್ಲಿ ಈ ಗೋಲ್ಡ್ ವರ್ಕ್ ಮತ್ತು ಜಮ್ ಸ್ಟೋನ್ ವರ್ಕನ್ನು ಮಾಡಿದಾಗ ಅದು ಇನ್ನೂ ಎಂಬೋಸ್ ಆಗಿ ಕಾಣಿಸುತ್ತೆ, ಜೊತೆಗೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. So this is how this kind of Mysore paintings are done. The sketches are traced on a wooden plank ಮೇಲೆ ಕ್ಯಾನ್ವಸನ್ನು ಅಪ್ಲೈ ಮಾಡಿ ಅದರ ಮೇಲೆ ಸ್ಕೆಚಸನ್ನು ಮಾಡ್ತಾರೆ. ಮತ್ತು ಇಲ್ಲಿ ನೋಡ್ಬೋದು ರೈಸ್ಡ್ ಇಫೆಕ್ಟಿಗೆ ವೈಟ್, ನಾನು ಹೇಳಿದ್ನಲ್ಲ ಲೈಮ್ ಸ್ಟೋನ್, ಫ್ರೆಂಚ್ ಚಾಕ್ ಮತ್ತು ಲೈಮ್ ಸ್ಟೋನನ್ನು ಮಿಕ್ಸ್ ಮಾಡಿ ಅದ್ರ ಜೊತೆಗೆ ಸೂಟಬಲ್ ಮೀಡಿಯಮನ್ನು ಮಿಕ್ಸ್ ಮಾಡಿರ್ತಾರೆ. ಸೊ ಇಲ್ಲಿ ಥಿಕ್ನೆಸ್ಸಿಗೋಸ್ಕರ 3 ಡೈಮೆನ್ಷನಲ್ ವ್ಯೂ ಎಲ್ಲಿ ಬೇಕು ಅಲ್ಲಿ ನಮಗೆ ನೋಡ್ಬೋದು. ಈ ರೈಸ್ಡ್ ಇಫೆಕ್ಟನ್ನು ಈ ಸೆಕೆಂಡ್ ಪೇಂಟಿಂಗ್ಸಲ್ಲಿ ನೋಡ್ಬೋದು, ಆ ಥರ ಕಾಣಿಸ್ತಾ ಇರುತ್ತೆ. ಎಲ್ಲಿ ನಮಗೆ ಪೇಂಟಿಂಗ್ಸಲ್ಲಿ ರೈಸ್ಡ್ ಇಫೆಕ್ಟ್ ಬಂದಿದೆ ಅಲ್ಲಿ ನಮಗೆ ಈ ಜಮ್ ಸ್ಟೋನ್ ವರ್ಕನ್ನು ಎಡ್ಜಸ್ಸಲ್ಲಿ ನೋಡ್ಬೋದು ನೀವು. ಜಮ್ ಸ್ಟೋನ್ ವರ್ಕನ್ನು ಮತ್ತು ಗೋಲ್ಡ್ ಫಾಯಿಲ್ ವರ್ಕನ್ನು ಮಾಡ್ತಾ ಹೋಗ್ತಾರೆ. ಆ್ಯಸ್ ಯು ಕ್ಯಾನ್ ಸಿ ಇನ್ ದಿಸ್ ಪಿಕ್ಚರ್ ಆಲ್ಸೋ, ಎಲ್ಲಿ ರೈಸ್ಡ್ ಇಫೆಕ್ಟ್ ಇದೆ ಅಲ್ಲಿ ಜಮ್ ಸ್ಟೋನ್ ವರ್ಕನ್ನು, ಸೆಮಿ ಪ್ರೀಷಿಯಸ್ ಸ್ಟೋನ್ಸನ್ನು ಅಪ್ಲೈ ಮಾಡ್ತಾ ಹೋಗ್ತಾರೆ, ರೆಡ್ ಆ್ಯಂಡ್ ಗ್ರೀನ್ ಆ ಥರದ್ದು. ಆಮೇಲೆ ಗೋಲ್ಡ್ ಫಾಯಿಲ್ ಲೀಫನ್ನು ಅಟ್ಯಾಚ್ ಮಾಡ್ತಾ ಹೋಗ್ತಾ ಇದ್ದಾರೆ ಎಲ್ಲಿ ನಮಗೆ ಗೋಲ್ಡ್ ವರ್ಕ್ ಬೇಕು ಅಲ್ಲಿ. ಆಮೇಲೆ ವಿತ್ ದ ಹೆಲ್ಪ್ ಆಫ್ ಸೂಟಬಲ್ ಪೇಂಟಿಂಗ್ಸ್ ದ ಸ್ಕೆಚಸ್ ಆರ್ ಫಿಲ್ಡ್ ವಿತ್ ಕಲರ್ಸ್. ಆ್ಯಸ್ ಯು ಕ್ಯಾನ್ ಸಿ ದ ಬ್ಯಾಕ್ಗ್ರೌಂಡ್ ವಿಲ್ ಬಿ ರೆಡ್ ಆರ್ ಬ್ಲ್ಯಾಕ್ ಇನ್ ಕಲರ್. ಸೊ ಈ ಥರದ ಸ್ಟೆಪ್ಸನ್ನು ಫಾಲೋ ಮಾಡಿಕೊಂಡು ಈ ತಂಜಾವೂರು ಪೇಂಟಿಂಗನ್ನು ಮಾಡ್ತಾರೆ. ಇದರಲ್ಲಿ ಈ 3 ಡೈಮೆನ್ಷನಲ್ ವ್ಯೂ ಮತ್ತು ಸೆಮಿ ಪ್ರೀಷಿಯಸ್ ಸ್ಟೋನ್ನ ವರ್ಕ್ ಆ್ಯಸ್ ವೆಲ್ ಆಸ್ ಗೋಲ್ಡ್ ವರ್ಕ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ವಿತ್ ದ ಕಾಂಟ್ರಾಸ್ಟಿಂಗ್ ಬ್ಯಾಕ್ಗ್ರೌಂಡ್. So the colors, in olden days the artist used natural colors like vegetable and mineral dyes. Today they use synthetic colors. Vibrant colors such as bright red, dark brown colors are used to mark the outlines. Background of these paintings were mostly created using red color, though blue and green colors were preferred as well. It is evident that red background in Tanjavur painting is a distinct mark. So vegetable, in earlier days vegetable
ಕಲರ್ಸ್ ಆ್ಯಂಡ್ ಮಿನರಲ್ ಕಲರ್ಸ್ ಆರ್ ಯೂಸ್ಡ್. ನ್ಯಾಚುರಲ್ ಕಲರ್ಸನ್ನು ಯೂಸ್ ಮಾಡ್ತಾಯಿದ್ರು. ಸೊ ಇವಾಗ ನ್ಯಾಚುರಲ್ ಕಲರ್ಸ್ ಎಲ್ಲ ವೈಬ್ರೆಂಟ್ ಕಲರ್ಸನ್ನು ಕೂಡ ಯೂಸ್ ಮಾಡ್ತಾರೆ. ಅಂದರೆ ನಮಗೆ ಆರ್ಟಿಫಿಷಿಯಲ್ ಕಲರ್ಸ್ ಕೂಡ ಸಿಗುತ್ತೆ, ಸಿಂಥೆಟಿಕ್ ಕಲರ್ಸ್ ಸಿಗುತ್ತೆ. ಇನ್ ಅರ್ಲಿಯರ್ ಡೇಸ್ ದೇ ಯೂಸ್ ಟು ಯೂಸ್ ಓನ್ಲಿ ದ ನ್ಯಾಚುರಲ್ ಕಲರ್ಸ್. ಮತ್ತು ಬ್ಯಾಕ್ಗ್ರೌಂಡ್ ಅಂತ ಬಂದಾಗ ಬ್ಯಾಕ್ಗ್ರೌಂಡಲ್ಲಿ ಬ್ಲೂ ಗ್ರೀನನ್ನು ಮೇಜರಾಗಿ ರೆಡ್ ಬ್ಲೂ ಗ್ರೀನನ್ನೇ ಪ್ರಿಫರ್ ಮಾಡ್ತಾಯಿದ್ರು. ಅದರಲ್ಲೂ ಕೂಡ ರೆಡ್ ಈಸ್ ವೆರಿ ಎವಿಡೆಂಟ್ ಬ್ಯಾಕ್ಗ್ರೌಂಡ್ ಕಲರ್. ಯಾಕೆ ಅಂದರೆ ರೆಡ್ ಜೊತೆಗೆ ನಮಗೆ ಗೋಲ್ಡ್ ವರ್ಕನ್ನು ಮಾಡಿದಾಗ, ಸೆಮಿ ಪ್ರೋಷಿಯಸ್ ಸ್ಟೋನ್ನ ಮಾಡಿದಾಗ ಅದು ನಮಗೆ ಡಿಸ್ಟಿಂಕ್ಟ್ ಕಾಂಟ್ರಾಸ್ಟನ್ನು ತೋರಿಸುತ್ತೆ ಮತ್ತು ಎಲಿಗೆಂಟಾಗಿ ಆ ಡಿಸೈನ್ ಎಂಬೋಸ್ಡ್ ಇಫೆಕ್ಟ್ ಕೂಡ ಕಾಣಿಸುತ್ತೆ. ಹಾಗಾಗಿ ಡಾರ್ಕ್ ಕಲರ್ಸ್ ಎಸ್ಪೆಷಲಿ ರೆಡ್ ಕಲರ್ ಇಸ್ ಯೂಸ್ಡ್ ಇನ್ ದ ಬ್ಯಾಕ್ಗ್ರೌಂಡ್. So this is all about Tanjavur painting. Tanjavur painting is a regional painting of Tamil Nadu. Tanjavur is the place of origin of this painting. They are very rich kind of South Indian painting with a gold foil work, and semi-precious stones are also used in this work. They gives a embossed raised effect. In earlier days natural colors are used in the Tanjavur painting, but in the present scenario synthetic colors are also used. And you can see the god, goddess and Hindu mythological pictures, paintings in the Tanjavur paintings with a beautiful black or red background, and they gives, in this painting you can see the raised three-dimensional view of gold work. So this is all about the Tanjavur painting. Thank you.